ಹಾಯ್ ಫ್ರೆಂಡ್ಸ್, ಇಂದು ನಾವು ಪತ್ರೊಡೆ ಮಾಡೋದು ಹೆಂಗೆ ನೋಡುವ. ಮೊದಲಿಗೆ 2 ಕಪ್ ದೋಸೆ ಅಕ್ಕಿಯನ್ನು ನೀರಲ್ಲಿ ನೆನೆಸಿಡಬೇಕು. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಇದ್ದಲ್ಲ ತೊಗರಿ ಬೇಳೆ ಬತ್ತಲ್ಲ ಅದರ ಹಾಕಿ ನೆನೆಸಿಡಬೇಕು. ಒಂದು 5ರಿಂದ 6 ಗಂಟೆ ಹೊತ್ತು ಇದು ಲಾಯಕಕ್ಕೆ ನೀರಲ್ಲಿ ನೆನೆಸಿಡಬೇಕು. ಇಲ್ಲಿ ಕಾಣ್ತಲ್ಲ, ಇಷ್ಟು ಐಟಮ್ಸನ್ನು ನಾವು ಹುರಿಯಲ್ಲೇ ಯೂಸ್ ಮಾಡೋದು. ಒಂದು ಬಾಣಲೆಯಲ್ಲಿ ಒಂದು 5-6 ಸ್ಪೂನ್ ತೆಂಗಿನೆಣ್ಣೆ ತಕೊಂಡು ಅದಕ್ಕೆ ಈ ಬ್ಯಾಡಗಿ ಮೆಣಸು, ಕೊತ್ತಂಬರಿ ಬೀಜ ಮತ್ತೆ ಜೀರಿಗೆ ಹಾಗೆ ಉದ್ದಿನಬೇಳೆ ಇದರ ಲಾಯಕಕ್ಕೆ ಹುರಿಯಕ್ಕೆ. ಈಗ ಹುರಿದು ಆ ಬ್ಯಾಡಗಿ ಮೆಣಸು ಇದ್ದಲ್ಲ ಅದು ರಜಾ ಕೆಂಪಾವುತ್ತಾ ಬತ್ತು, ಅಲ್ಲಿವರೆಗೆ ಲಾಯಕಕ್ಕೆ ಹುರಿ ಒಳ್ಳೆ ಪರಿಮಳ ಬತ್ತಿದ. ಹುರಿದಾದ ಮೇಲೆ ಈಗ ನೆಕ್ಸ್ಟ್ ಕಡವಲೆ ಎಂತ ಮಾಡೋ ನೋಡ. ಇದಕ್ಕೆ ಮೊದಲಿಗೆ ತೆಂಗಿನಕಾಯಿ, ಬೆಲ್ಲ, ಆಮೇಲೆ ಹುಳಿ, ಉಪ್ಪು ಮತ್ತೆ ನಾವು ನೆನೆಸಿಟ್ಟು ಅಕ್ಕಿದ್ದಲ್ಲ ಎಲ್ಲ ಒಟ್ಟಿಗೆ ಮಸಾಲೆ ಹಾಕಿ ಕಡವದು. ಒಂದು ಈ ಕನ್ಸಿಸ್ಟೆನ್ಸಿ ಬರೋಕ್ಕಿದ್ದ. ಕಡ್ದಾದ ಮೇಲೆ ರಜೆ ದಪ್ಪವೇ ಇರಬೇಕು, ಗಟ್ಟಿ ಗಟ್ಟಿ ಇದ್ರೆ ಲಾಯ್ಕ ಆಯ್ತು. ಹಿಟ್ಟು ರೆಡಿ ಆದ ಮೇಲೆ ಇನ್ನೀಗ ಪತ್ರೊಡೆ ಎಲೆ ಇದ್ದಲ್ಲ ಅದರ ಬೆನ್ನಿನ ನಾರುಗಳನ್ನು ತೆಗಿಯಬೇಕು, ಇಲ್ಲದ್ರೆ ಇದು ತುರ್ಸಲು ಹೋಗ್ತಿದ್ದ. ಇದರ ನೀಟಾಗಿ ತೆಗಿಯಬೇಕು. ಒಂದು ಚಾಕು ಇಟ್ಕೊಂಡು ಒಂದು ಫ್ಲಾಟ್ ಸರ್ಫೇಸಲ್ಲಿ ಹಾಕಿ ಇದ್ರ ಎಲ್ಲ ಎಲೆದು ನಾರನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಳಬೇಕು. ನಾನೀಗ ಒಂದು 15-20 ಎಲೆ ತಗೊಂಡಿದ್ದೆ. ಇನ್ನೀಗ ಒಂದೊಂದು ಎಲೆ ತೆಗೆದು ಇದಕ್ಕೆ ನಾವು ಮಾಡಿಟ್ಟ ಹಿಟ್ಟಿದ್ದಲ್ಲ ಅದರ ನೀಟಾಗಿ ಸವರಕ್ಕಿದೆ. ಒಂದು ಫ್ಲಾಟ್ ಸರ್ಫೇಸಿಗೆ ಹಾಕಿ ಎಲೆಯನ್ನು ಉಲ್ಟಾ ಇಟ್ಕೊಂಡು ಇದಕ್ಕೆ ಹೀಗೆ ಮಾಡಿದ ಹಿಟ್ಟನ್ನು ನೀಟಾಗಿ ಸವರತಾ ಬರಕಿದ್ದ. ಫುಲ್ ಎಲೆ ಕವರ್ ಹಾಕಿದ್ದು ನೀಟಾಗಿ ಹಾಕಬೇಕು. ಫುಲ್ ಎಲೆ ಕವರ್ ಆಯ್ಕು. ಇನ್ನೀಗ ಸಣ್ಣ ಎಲೆ ಒಂದು ತಕೊಂಡು ಪುನಃ ಅದರ ಮೇಲೆ ಇಡಬೇಕು. ಹೀಗೆ ಲೇಯರ್ ಆಗಿ ಮಾಡಿಕ್ಕಿದ್ದ. ಒಂದು 3-4 ಲೇಯರ್ ಮಾಡ್ಲಿಕ್ಕೂ ಲಾಯ್ಕ ಆಯ್ತು. ಒಂದು ಎಲೆ ಮಡಗಿದ್ದಲ್ಲ ಇನ್ನೊಂದು ಎಲೆ ಮಡಗಿ ಈಗ ಹಚ್ಚುತ್ತಾ ಇಪ್ಪದೀಗ. ಇದಾದ ಮೇಲೆ ಇನ್ನೊಂದು ಸಣ್ಣ ಎಲೆ ಮಡಗಿ, ಸಣ್ಣ ಎಲೆ ಇದ್ರ ಮೇಲೆ ಮಡಗಿ ಅದಕ್ಕೆ ಫುಲ್ಲು ಕವರ್ ಮಾಡಕ್ಕಿದೆ. ಹಿಟ್ಟು ಪೂರ ಎಲೆ ಮುಚ್ಚಿ ಹೋಯ್ಕು, ಮಡಗಿದ ಎಲೆ ಮುಚ್ಚಿ ಹೋಯ್ಕು. ಇದು ಇನ್ನೊಂದು ಎಲೆ ಮಡಗಿದ್ದಾನೀಗ, 3ನೇ ಎಲೆ. ಇದು 3ನೇ ಎಲೆ ಅಂದ್ರೆ ಹಾಗೆ ನೀಟಾಗಿ ಸವರಿ ಹಿಟ್ಟು ಪೂರ ಕವರ್ ಅಪ್ಪಂಗೆ ಮಾಡಬೇಕು. ಒಂದು 3 ಎಲೆ ಮಡಚಿದ ಮೇಲೆ ಇನ್ನೀಗ ಇದರ ಫೈನಲ್ ಮಡಚೋದು ಹೆಂಗೆ ನೋಡುವ. ಇದರ ತುದಿ ಮೇಲೆ ಇದ್ದಲ್ಲ ಅದರ ಒಂದು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡ್ತಾ ಒಪ್ಪದಿದ್ದ ಹಿಂಗೆ ಮೇಲಿಂದ ಮಡಚಿದ್ದು. ಇನ್ನೀಗ ಇದರ ಮೇಲಿಂದ ರಜಾ ಹಚ್ಚಿ ಸೈಡಿಂದ ಪುನಃ ಮಡಚೋದು. ನಮಗೆ ನಮಗೆ ಶೇಪ್ ಲಾಯ್ಕ್ ಬರ್ತಿದ್ದ. ಸೈಡಿಂದ ಹೀಗೆ ಮಡಚಿದ್ರೆ 2 ಸೈಡಿಂದ ಮಡಚಬೇಕು, ನಮಗೊಂದು ಶೇಪ್ ಹತ್ತು. ಇನ್ನೀಗ ಅದಕ್ಕೂ ರಜಾ ಹಿಟ್ಟು ಸವರಬೇಕು. ಎಲೆ ಕಂಬಲಾಗ ಮೇಲಿ ಎಲೆ ಪೂರ ಮುಚ್ಚಿ ಹೋಯ್ತು, ಅದು ಲೇಯರ್ ಆಗಿ ಬೆಂದು ಬತ್ತು. ಇನ್ನೀಗ ಪುನಃ ಮೇಲಿಂದ ಸುರುಳಿ ಹಂಗೆ ಮಾಡ್ತಾ ಬರಕಿದ್ದ. ಹಿಂಗೆ ಕಟ್ಟಿ ಸುರುಳಿ ಹಂಗೆ ಮಾಡ್ತಾ ಬಂದರೆ ಹಿಟ್ಟು ಸವರಿ ಸುರುಳಿ ಹಂಗೆ ಮಾಡಿದರೆ ಆತಿದ. ಒಂದು ಸುರುಳಿ ರೆಡಿ ಆತೀಗ. ಹೀಗೆ ಎಷ್ಟು ಬೇಕೋ ಅಷ್ಟು ಸುರುಳಿ ಮಾಡಿಕೊಳ್ಳಬೇಕು. ಆರೊಂದು 3-4 ಸುರುಳಿ ಆಯಿತು. ಸೊ ಇಷ್ಟು ಸುರುಳಿ ಆಯಿತು. ಇದು ರೆಡಿ ಆದ ಮೇಲೆ ಇನ್ನೀಗ ಅಟ್ಟಿ ಪಾತ್ರೆಯಲ್ಲಿ ಮೆಲ್ಲಂಗೆ ಬೇಯಲೆ ಮಡಗೋದು. ಇದು ಬೇಯಲೆ ಆಲ್ಮೋಸ್ಟ್ ಒಂದು 40-50 ನಿಮಿಷ ಬೇಕಾಗ್ತಿದೆ. ಲಾಯಕಕ್ಕೆ ಬೆಂದು ಬರ್ತು. ಇದು ಹೀಗೆ ರಜೆ ಗಾಳಿ ಹೋಪಾಗಿ ಹಬ್ಬೆ